ತನಿಖೆಗೆ ಸಮಗ್ರವಾದಂತಹ ತನಿಖೆಗೆ ಮತ್ತೊಂದು ಆದೇಶವನ್ನು ಮಾಡಿದ್ದಾರೆ. ಅದರಲ್ಲಿ 10 ದಿನಗಳ ಒಳಗಡೆ ಕೊಡಬೇಕು ಅಂತ ಹೇಳಿದ್ದಾರೆ. ಆ ತನಿಖೆಗೆ ಇನ್ನೂ ಕೂಡ ಬಂದಿಲ್ಲ ಅಂತ ನನ್ನ ಗಮನಕ್ಕೆ ಬಂದಿದೆ. ಆದರೆ ತಮ್ಮ ಮೂಲಕ ನಾನು ಸರ್ಕಾರವನ್ನು ಒತ್ತಾಯಿಸಲಾಗಿ ಸರ್ಕಾರ ಇದರ ಬಗ್ಗೆ ಸಮಗ್ರವಾಗಿ ಪ್ರಾಥಮಿಕ ತನಿಖೆ ಮಾಡಲಿಕ್ಕೆ 2 ಆದೇಶಗಳನ್ನು ಮಾಡಿರ್ತಕ್ಕಂಥದ್ದನ್ನು ನಾನು ಸ್ವಾಗತಿಸ್ತೇನೆ. ಮತ್ತೊಂದು ಪ್ರಮುಖವಾದ ವಿಚಾರ ಅಂತಂದ್ರೆ, ಇವತ್ತು ಲೋಕಭವನದ ಅಧಿಕಾರಿಗಳು ಡೀನ್ ಜ್ಯೇಷ್ಠತಾ ಪಟ್ಟಿ ಕೇಳ್ತಾರೆ. ಆ ಜ್ಯೇಷ್ಠತಾ ಪಟ್ಟಿನ ಮಂಡ್ಯ ವಿಶ್ವವಿದ್ಯಾಲಯದ ಕುಲಸಚಿವರು 13/3/2026 ರಾಜಭವನಕ್ಕೆ ಕಳಿಸ್ಕೊಡ್ತಾರೆ. ಯಾವ ರೀತಿ ಡೀನ್ಗಳ ಜ್ಯೇಷ್ಠತೆ ಇದೆ ಇಲ್ಲಿ ಪರ್ಮನೆಂಟ್ ಫ್ಯಾಕಲ್ಟಿ ಅಂತ. ಅದು 13/3/2026 ಕಳಿಸ್ಕೊಟ್ಟಿದ್ದಾರೆ. ಅದನ್ನು 2ನೇ ಪ್ಯಾರದಲ್ಲಿ ತಮ್ಮ ಗಮನಕ್ಕೆ ತಂದಿದ್ದೇನೆ. ಆ ಪತ್ರವನ್ನು ಕೂಡ ಅಡಕನ್ನು ಲಗತ್ತಿಸಿದೆ, ಆ ಡೀನ್ ಜ್ಯೇಷ್ಠತಾ ಪಟ್ಟಿನ. ಮತ್ತು 3ನೇ ಪ್ಯಾರದಲ್ಲಿ ಪ್ರೊಫೆಸರ್ ಶಿವಚಿತ್ತಪ್ಪ ಪ್ರಭಾರ ಕುಲಪತಿಗಳು ನೇಮಕ ಏನಾಯಿತು ಅನ್ನೋದ್ರ ಬಗ್ಗೆ ಇಡಿಯಿಂದ ಹಿಂದೆ ಇದ್ದಂತ ಕುಲಪತಿಗಳಾದ ಪುಟ್ಟರಾಜು ಅವರು ಏನು ರಾಜಭವನ ಪತ್ರ ಬರೆದಿದ್ದರು ಅದೆಲ್ಲವನ್ನು ಕೂಡ ಸೇರಿಸಿ ಇಡಿಯವರು ರಾಜಭವನಕ್ಕೆ 13/5/2026 ರಾಜಭವನದ ಗಮನಕ್ಕೆ ತಂದಿದ್ದಾರೆ. ಜ್ಯೇಷ್ಠತಾ ಪಟ್ಟಿ ಈ ರೀತಿ ಇದೆ, ಆದರೆ ಪ್ರಭಾರ ಕುಲಪತಿಗಳ ನೇಮಕಾತಿ ತಪ್ಪಾಗಿದೆ ಅಂತಕ್ಕಂಥದ್ದನ್ನ ರಾಜಭವನದ ಗಮನಕ್ಕೆ 13/5/2026 ಉನ್ನತ ಶಿಕ್ಷಣ ಇಲಾಖೆ ಕಾರ್ಯದರ್ಶಿಗಳು ರಾಜಭವನಕ್ಕೆ ಪತ್ರ ಬರೆದಿದ್ದಾರೆ. ಮತ್ತು 4ನೇ ಪ್ಯಾರದಲ್ಲಿ ಬರೆದಿರ್ತಕ್ಕಂಥದ್ದನ್ನು ಕೂಡ ನಿಮಗೆ ನಾನು ಇಲ್ಲಿ ಅಡಕದಲ್ಲಿ ಹಾಕಿದ್ದೇನೆ. ಮತ್ತೆ ಈ ಉನ್ನತ ಶಿಕ್ಷಣ ಇಲಾಖೆ ಯಾರು ಜ್ಯೇಷ್ಠತಾ ಪಟ್ಟಿ ಹೇಗಿದೆ ಅಂತಕ್ಕಂಥದ್ದನ್ನ ರಾಜಭವನ ಬರೆದಿದ್ದಾರೆ. ಅದರಲ್ಲಿ ಪ್ರೊಫೆಸರ್ ಶಿವಚಿತ್ತಪ್ಪನವರು ಜ್ಯೇಷ್ಠತಾ ಪಟ್ಟಿನಲ್ಲಿ 6ನೇವರು ಅಂತಕ್ಕಂಥದ್ದನ್ನು ಕೂಡ ರಾಜಭವನ ಗಮನಕ್ಕೆ ಉನ್ನತ ಶಿಕ್ಷಣ ಇಲಾಖೆ ಈಗಾಗಲೇ ತಂದಿದೆ. ಇಷ್ಟಾದರೂ ಕೂಡ ಇದುವರೆಗೂ ನಾನು ತಮ್ಮ ಪತ್ರಿಕಾಗೋಷ್ಠಿ ಮುಗಿದ ಮೇಲೆ ನಾನು ಸುಮಾರು 6 ಪತ್ರಗಳನ್ನ ರಾಜಭವನಕ್ಕೆ, ಅಧಿಕಾರಿಗಳಿಗೆ ಮತ್ತು ಗಣತಂತ್ರ ರಾಜ್ಯಪಾಲರಿಗೆ 6 ಪತ್ರ ಬರೆದಿದ್ದೀನಿ. ಕುಲಸಚಿವರು ಕೊಟ್ಟಿರ್ತಕ್ಕಂತಹ ಜ್ಯೇಷ್ಠತಾ ಪಟ್ಟಿ ಮತ್ತು ರಾಜ್ಯ ಸರ್ಕಾರದ ಉನ್ನತ ಶಿಕ್ಷಣ ಇಲಾಖೆಯಿಂದ ಅವರಿಗೆ ಹಾಕಿರ್ತಕ್ಕಂಥ ಪತ್ರ, ಈ ಜ್ಯೇಷ್ಠತೆ ಬಗ್ಗೆ ಈ ಎಲ್ಲ ಸಂಗತಿ, ಮತ್ತೆ ಹಿಂದೆ ಇದ್ದಂತ ಪ್ರೊಫೆಸರ್ ಪುಟ್ಟರಾಜು ಏನು ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾರೆ ಆ ಪತ್ರವನ್ನು ಲಗಸಿ 5 ಪತ್ರ ಬರೀತೀನಿ. ಯಾವ ರೀತಿ ಬರೀತೀನಿ 5 ಪತ್ರನ ಅಂತ ಹೇಳಿದ್ರೆ, ರಾಜ್ಯಪಾಲರ ಹೆಸರಿಗೆ ಬರೀತೀನಿ 5 ಪತ್ರನ ರಾಜ್ಯಪಾಲರ ಹೆಸರಿಗೆ ನಾನು ಬರೀತೀನಿ ಅಂತ. ಕೆಲವು ಅಧಿಕಾರಿಗಳು ಈ ದಿನದವರೆಗೂ ಕೂಡ ಯಾವುದೇ ವಿಧವಾದಂತ ಮಾಹಿತಿಯನ್ನ ನನಗೆ ಕೊಟ್ಟಿಲ್ಲ ಅಥವಾ ಕ್ರಮವನ್ನು ಕೂಡ ವಹಿಸಿಲ್ಲ. ಮಾಹಿತಿಯನ್ನು ಕೊಟ್ಟಿಲ್ಲ, ಕ್ರಮನೂ ವಹಿಸಿಲ್ಲ. ಆದರೆ ನನ್ನ 5ನೇ ಪತ್ರನ ಅಡಕದಲ್ಲಿ ನಿಮಗೆ ಕೊಟ್ಟಿದ್ದೇನೆ. ನಾನು 5ನೇ ಪತ್ರ ಏನ್ ಬರೆದೆ ಗಣತಂತ್ರ ರಾಜ್ಯಪಾಲರಿಗೆ, ಅದರಲ್ಲಿ ಪೂರ್ಣ ವಿವರ ಕೊಟ್ಟಿದ್ದೇನೆ. ಅದರಲ್ಲಿ ಏನ್ ಹೇಳಿದ್ದೇನೆ, ನೀವೇನಾದರೂ ಈ ನನ್ನ ಪತ್ರಗಳಿಗೆ ಕೂಡಲೇ ಉತ್ತರಿಸದೇ ಇದ್ರೆ ಅಥವಾ ಕ್ರಮ ಕೈಗೊಳ್ಳದೇ ಇದ್ರೆ ನಾವು ರಾಷ್ಟ್ರಪತಿಗಳಿಗೆ ಲೋಕಭವನದ ಈ ಕೆಟ್ಟ ಆಡಳಿತ ವ್ಯವಸ್ಥೆ ಬಗ್ಗೆ ರಾಷ್ಟ್ರಪತಿಗಳಿಗೆ ನಾನು ದೂರು ಸಲ್ಲಿಸ್ತೇನೆ ಮತ್ತು ಮೀಡಿಯಾ ಮುಂದೆ, ಪತ್ರಿಕೆಗಳ ಮುಂದೆ ನಿಮ್ಮ ಕಚೇರಿಯ
ಕಾರ್ಯವೈಖರಿಯನ್ನ, ಕೆಟ್ಟ ಅಧಿಕಾರಿಗಳ ಕಾರ್ಯವೈಖರಿಗಳನ್ನ ನಾನು ಬಹಿರಂಗಪಡಿಸ್ತೇನೆ ಅಂತ ಹೇಳಿ ನನ್ನ 5ನೇ ಪತ್ರದಲ್ಲಿ 8/6/2026 ಬರೆದಿರ್ತಕ್ಕಂಥ ಪತ್ರನ ಕೂಡ ನಾನು ಅಡಕದಲ್ಲಿ ಹಾಕಿದ್ದೀನಿ. ಇಷ್ಟೆಲ್ಲ ಮಾಡಿದರೂ ಕೂಡ ರಾಜಭವನದಿಂದ, ಲೋಕಭವನದಿಂದ ಯಾವುದೇ ಒಂದು ನಿರ್ಧಾರನ ಕೈಗೊಳ್ಳಿಲ್ಲ ಅಥವಾ ನನಗೊಂದು ಮಾಹಿತಿಯನ್ನು ಕೂಡ ಕೊಡಲಿಲ್ಲ. ಈಗ ನಾನು ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿ ಮಾಡಿದೆ ಅಂದ್ರೆ, ಕೂಡಲೇ ರಾಜ್ಯಪಾಲರನ್ನ ನಾನು ಇವತ್ತು ತಮ್ಮನ್ನ ಭೇಟಿ ಮಾಡಲಿಕ್ಕೆ ನನಗೆ ಅವಕಾಶ ಕೊಡಬೇಕು ಈ ಸಂದರ್ಭದಲ್ಲಿ, ಈ ವಿಷಯ ಸಂಬಂಧ ಅಂತ ಹೇಳಿ ನಾನು ಅವರಿಗೆ ಮೇಲ್ ಮೂಲಕ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಮತ್ತೊಮ್ಮೆ ನನಗೆ ಭೇಟಿಗೆ ಅವಕಾಶ ಕೊಡಬೇಕು ಈ ಸಂಬಂಧವಾಗಿ ತಮ್ಮ ಮಾತಾಡಲಿಕ್ಕೆ ಅಂತ ಹೇಳಿ. ಮತ್ತೆ ಈಗಾಗಲೇ ನಾನು ಕೊನೆ ಪತ್ರದಲ್ಲಿ ರಾಷ್ಟ್ರಪತಿಗಳಿಗೆ ಗಮನ ತರ್ತೇನೆ, ನಿಮ್ಮ ಕಚೇರಿಯ ಕೆಲವು ಅಧಿಕಾರಿಗಳ ಕಾರ್ಯವೈಖರಿ ಬಗ್ಗೆ ಅಂತ ಏನ್ ಹೇಳಿದ್ದೇನೆ, ಅದನ್ನ ನಾಳೆ ರಾಷ್ಟ್ರಪತಿಗಳಿಗೆ ನಾನು ಈ ಸಂಬಂಧ ಪತ್ರವನ್ನು ಬರೀತಾ ಇದ್ದೇನೆ. ನಾನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಘನತೆಯುತ ರಾಜ್ಯಪಾಲ ಭವನದ ಅಧಿಕಾರಿಗಳಲ್ಲಿ, ರಾಜ್ಯಪಾಲರಲ್ಲಿ ವಿನಂತಿ ಮಾಡೋದೇನೆಂದ್ರೆ, ಕೂಡಲೇ ತಾವು ಏನು ಕಾನೂನು ಬಾಹಿರವಾಗಿ ನೇಮಕ ಮಾಡಿರತಕ್ಕಂಥ ಪ್ರೊಫೆಸರ್ ಶಿವಚಿತ್ತಪ್ಪ ಅವ್ರನ್ನ ಕೂಡಲೇ ವಜಾ ಮಾಡಬೇಕು. ಮತ್ತು ಈ ಪ್ರೊಫೆಸರ್ ಶಿವಚಿತ್ತಪ್ಪನವರ ನೇಮಕಾತಿಗೆ ಕಾರಣೀಭೂತರಾಗಿರ್ತಕ್ಕಂಥ ಪ್ರೊಫೆಸರ್ ಪುಟ್ಟರಾಜು ವಿಶ್ರಾಂತ ಕುಲಪತಿಗಳು ಒಂದು ಸುಳ್ಳು ಮಾಹಿತಿಯನ್ನು ಕೊಟ್ಟು ತಮ್ಮ ಕಚೇರಿಗೆ ಬರೆದಿರ್ತಕ್ಕಂಥ ಪತ್ರದ ಆಧಾರದ ಮೇಲೆ ಅವರನ್ನು ಕೂಡ ಒಳಗೊಂಡಂತೆ ತಾವು ತನಿಖೆಗೆ ಆದೇಶ ಮಾಡಬೇಕು. ಇದು ಜುಡಿಷಿಯಲ್ ಎನ್ಕ್ವೈರಿ ಆಗಬೇಕು. ನಿವೃತ್ತ ನ್ಯಾಯಾಧೀಶರಿಂದ ಈ ತನಿಖೆಯನ್ನು ಮಾಡಿಸಬೇಕು ಅಂತೇಳಿ ಮತ್ತೊಮ್ಮೆ ನಾನು ಘನತೆಯುತ ರಾಜ್ಯಪಾಲರಲ್ಲಿ ತಮ್ಮ ಮೂಲಕ ನಾನು ವಿನಂತಿ ಮಾಡ್ತೇನೆ. ಪ್ರೊಫೆಸರ್ ಶಿವಚಿತ್ತಪ್ಪ ಅವ್ರನ್ನ ವಜಾ ಮಾಡಬೇಕು. ವಿಶ್ವವಿದ್ಯಾನಿಲಯದ ಕಾಯ್ದೆಗೆ ವಿರುದ್ಧವಾಗಿ ನೇಮಕಾತಿಯಾಗಿದೆ, ಈ ಎಲ್ಲ ದಾಖಲೆಗಳಿಂದ ದೃಢಪಟ್ಟಿದೆ. ಅವ್ರನ್ನ ಕೂಡಲೇ ವಜಾಗೊಳಿಸಬೇಕು ಅಂತ ಹೇಳಿ ನಮ್ಮ ಉನ್ನತ ಶಿಕ್ಷಣ ಇಲಾಖೆ ಕಾರ್ಯದರ್ಶಿಯವರು, ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯಪಾಲರಲ್ಲಿ ಮನವಿ ಸಲ್ಲಿಸಬೇಕು ಅಂತ ಹೇಳಿ ನಾನು ಘನ ಸರ್ಕಾರದಲ್ಲಿ ಒತ್ತಾಯ ಮಾಡ್ತೇನೆ. ಮತ್ತು ಈ ಎಲ್ಲ ನನ್ನ ಪತ್ರಗಳ ವ್ಯವಹಾರಗಳನ್ನು ಕೂಡಲೇ ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ನಾನು, ಈಗ ಶಿಕ್ಷಣ ಸಚಿವರು ಇಲ್ಲದೆ ಇರೋದ್ರಿಂದ, ಉನ್ನತ ಶಿಕ್ಷಣ ಸಚಿವರು ಕೂಡ ಮುಖ್ಯಮಂತ್ರಿಗಳಲ್ಲಿ ಖಾತೆ ಇರೋದ್ರಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ರಾಜ್ಯಪಾಲರ ಕಚೇರಿಗೆ ಬರೆದಂತ ಎಲ್ಲ ಪತ್ರಗಳ ವಿವರಗಳು ಮತ್ತು ರಾಷ್ಟ್ರಪತಿಗಳಿಗೆ ಬರೀತಾ ಇರ್ತಕ್ಕಂಥ ಪತ್ರ ವಿವರಗಳನ್ನು ಕೂಡ ನಾನು ವಿವರಿಸ್ತೇನೆ.